ಸ್ನೇಹಿತರು ಬಂಧುಗಳ ಮಧ್ಯದಲ್ಲಿ ಇದ್ದಂತಹ ಕೆಲವು ವಿಚಾರಗಳ ಗೊಂದಲಗಳು ನಿವಾರಣೆಯಾಗುವಂತಹ ದಿವಸ. ಯಾವುದೋ ವ್ಯಾವಹಾರಿಕವಾಗಿ ಅಥವಾ ಇನ್ಯಾವುದೋ ವಿಷಯಕ್ಕೋಸ್ಕರವಾಗಿ ಗೊಂದಲಗಳನ್ನು ಮಾಡಿಕೊಂಡಿದ್ದರೆ ಆ ಗೊಂದಲಗಳು ನಿವಾರಣೆಯನ್ನು ಅಥವಾ ಆ ಒಂದು ವಿಷಯ ಇತ್ಯರ್ಥವಾಗ್ತಕ್ಕಂತಹ ಸೂಚನೆ ಹೆಚ್ಚಾಗಿ ಕಾಣ್ತಾ ಇದೆ. ಯಾರನ್ನೂ ಕೂಡ ತುಂಬ ನಂಬಿ ಮೋಸ ಹೋಗ್ತಕ್ಕಂಥದ್ದು ಒಳ್ಳೆಯದಲ್ಲ. ಗಂಡ ಹೆಂಡತಿಯ ಮಧ್ಯದಲ್ಲಿ ವೈಮನಸ್ಯ ಅಂದರೆ ಸಾಂಸಾರಿಕವಾದಂತಹ ವಿಚಾರದಲ್ಲಿ ಸಣ್ಣ ಪುಟ್ಟದಾದಂತಹ ವಿಚಾರಗಳು ಕೂಡ ಮನಸ್ತಾಪಕ್ಕೆ ಕಾರಣವಾಗುತ್ತೆ. ಇದು ಮುಂಚಿತವಾಗಿ ಗೊತ್ತಾಗಿದ್ದಾಗ ಆದಷ್ಟು ಜಗಳ ಮಾಡುವಂಥದ್ದು ಅಥವಾ ನೇರವಾಗಿ ಮಾತಾಡುವಂಥದ್ದು ಇದನ್ನು ಕಡಿಮೆ ಮಾಡಿ ಜಗಳವಾಗ್ತಕ್ಕಂಥದ್ದನ್ನು ತಪ್ಪಿಸಬಹುದು ಅನ್ನುವಂಥದ್ದು. ನಿಮ್ಮ ವ್ಯಕ್ತಿತ್ವ ಏನಿದೆ ಅದು ನಿಮಗೆ ಗೌರವವನ್ನು ಹೆಚ್ಚು ಮಾಡುತ್ತೆ. ಅಂದರೆ ನಿಮ್ಮ ಶಿಸ್ತಿರಬಹುದು ಅಥವಾ ಒಂದೇ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಿಮ್ಮ ಗೌರವಕ್ಕೆ ಅದು ಕಾರಣವಾಗುತ್ತೆ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ನಿಮಗಿರತಕ್ಕಂತಹ ಎಲ್ಲ ಕೆಟ್ಟ ಪರಿಸ್ಥಿತಿಗಳು ಅಥವಾ ಯಾವುದೋ ಒಂದು ಸಣ್ಣ ವಿಷಯದಿಂದ ಆಗತಕ್ಕಂತಹ ತೊಂದರೆಗಳು ಇವೆಲ್ಲವೂ ಕೂಡ ದೂರವಾಗಲಿ. ಭಗವಂತನ ರಕ್ಷಣೆ ನಿಮಗೆ ಸದಾ ಇರಲಿ. ಶುಭವಾಗಿ. ವೃಷಭ ರಾಶಿ, ಶತ್ರು ಬಾಧೆಯನ್ನು ಎದುರಿಸಬೇಕಾದಂಥದ್ದು. ಯಾರೋ ನಿಮ್ಮ ವಿರೋಧಿಗಳು ನಿಮಗೊಂದಷ್ಟು ತೊಂದರೆಯನ್ನು, ಸಮಸ್ಯೆಯನ್ನು, ಅಡ್ಡಿ ಆತಂಕಗಳನ್ನು, ಅಡಚಣೆಗಳನ್ನು ಮಾಡೋದಕ್ಕೆ ಮುಂದಾಗ್ತಾರೆ ಎನ್ನುವಂಥದ್ದು. ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಸ್ವಲ್ಪ ನಿಧಾನ ಆಗ್ತಾ ಇದೆಯೇನೋ ಅಂತ ಹೇಳಿ ನಿಮ್ಮ ಅನುಭವಕ್ಕೆ ಬರುತ್ತೆ. ಯಾವ ವಿಷಯದಲ್ಲಿ ತೊಂದರೆ ಆಗ್ತಾ ಇದೆಯೋ ಅದನ್ನು ಗಮನಿಸಿ ಸರಿಪಡಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಭೂಮಿಯನ್ನು ಖರೀದಿ ಮಾಡಬೇಕು ಅನ್ನುವಂತಹ ಚಿಂತನೆ ಇರುತ್ತೆ. ಆ ವಿಚಾರ ಮನಸ್ಸಿಗೆ ಬರುತ್ತೆ. ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಗಳನ್ನು ಮಾಡುವಂತಹ ದಿವಸ ಇದು ಅಂತ ಹೇಳಬೇಕು. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಇಂಜಿನಿಯರ್ಸ್ಗೆ ಈ ದಿವಸ ತುಂಬ ಅನುಕೂಲಕರವಾದಂತಹ ಅಥವಾ ಶುಭದಾಯಕವಾದಂತಹ ದಿವಸ ಅಂತ ಹೇಳಬೇಕು. ಸಾಮೂಹಿಕ ತಿರಸ್ಕಾರ ಮಾಡ್ತಕ್ಕಂತಹ ವಿಚಾರಗಳು ಬಂದಾಗ ಅದರಲ್ಲಿ ನೀವು ಕೂಡ ಒಬ್ಬರಾಗಿರ್ತೀರಿ. ಅಂದರೆ ಸಾರಾಸಗಟಾಗಿ ಸಮಾಜ ಯಾವ ಒಂದು ವಿಷಯವನ್ನು ಒಪ್ಪೋದಿಲ್ವೋ ಅಂತಹ ವಿಚಾರದಲ್ಲಿ ನೀವು ಕೂಡ ಒಬ್ಬರಾಗಿರ್ತೀರಿ ಅಂತಕ್ಕಂಥದ್ದು. ಧನಲಾಭ, ಐಶ್ವರ್ಯ ವೃದ್ಧಿ ಅವೆಲ್ಲವೂ ಕೂಡ ನಿಮಗೆ ಯೋಗವಾಗಿ ಈ ದಿವಸ ಅನುಕೂಲವನ್ನು ಮಾಡಿಕೊಡುತ್ತೆ. ಬೇರೆಯವರಿಗೆ ಏನಾದರೂ ಉಪಕಾರ ಮಾಡೋದಾದರೆ, ಆ ಮನಸ್ಥಿತಿ ಇದ್ದರೆ, ಅಂತಹ ಯೋಚನೆಗಳಿದ್ದರೆ ಈ ದಿವಸ ಅದನ್ನು ಮಾಡಿ. ಶುಭವಾದಂತಹ ದಿವಸ ಇದು ಅಂತ ಹೇಳಬೇಕು. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಅನುಕೂಲ ಇದ್ದಂಥವರು ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಸೇವೆಯನ್ನು ಸಲ್ಲಿಸಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ. ಶುಭವಾಗಿ. ಮಿಥುನ ರಾಶಿ, ಅಕಾಲ ಭೋಜನದಿಂದ ಬೇಸರವಾಗ್ತಕ್ಕಂಥದ್ದು. ನಾವು ಒಂದು ಕಟ್ಟಲೆಯನ್ನು ಮಾಡಿಕೊಂಡಿರ್ತೀವಿ, ಇಂಥ ಸಮಯಕ್ಕೆ ತಿಂಡಿಯನ್ನು ತಿನ್ನಬೇಕು, ಇಂಥ ಸಮಯಕ್ಕೆ ಊಟವನ್ನು ಮಾಡಬೇಕು ಅಂತಕ್ಕಂಥದ್ದು. ಆ ಸಮಯದಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಆದರೆ ಪರವಾಗಿಲ್ಲ. ಆದರೆ ಯಾವುದೋ ಸಂದರ್ಭಕ್ಕೆ ಊಟ ತಿಂಡಿಯನ್ನು ಮಾಡಿದರೆ ಅದು ನಿಮ್ಮ ಮನಸ್ಸಿಗೆ ಹಿಡಿಸದೇ ಇರತಕ್ಕಂಥದ್ದಾಗಿ ಸ್ವಲ್ಪ ಮಟ್ಟಿಗೆ ಬೇಜಾರು, ಬೇಸರ, ಯಾತಕ್ಕೋಸ್ಕರ ದುಡಿಬೇಕು, ತಿನ್ನೋದಕ್ಕೋಸ್ಕರ ಅಲ್ವಾ ಅನ್ನುವಂಥದ್ದೆಲ್ಲ ಮಾತುಗಳು ಬರುವ ಸಹಜವಾಗಿ ಆಗುವಂಥದ್ದು ಈ ದಿವಸ ನಿಮ್ಮ ಪಾಲಿಗಿರುವಂಥದ್ದಾಗತ್ತೆ. ಸಂಶೋಧಕರಿಗೆ ಮಹತ್ವಪೂರ್ಣವಾದಂತಹ ದಿವಸ ಇದು. ಏನಾದರೂ ಹೊಸತಾಗಿ ಹುಡುಕ್ತಕ್ಕಂಥವ್ರು ಇರುವಂಥದ್ದನ್ನು ಹೊಸ ರೂಪವನ್ನು ಕೊಟ್ಟು ಸಮಾಜಕ್ಕೆ ತಿಳಿಸ್ತಕ್ಕಂಥವ್ರಿಗೆ ಬಹಳ ಅನುಕೂಲಕರವಾದಂತಹ ದಿವಸವಾಗತ್ತೆ. ಹೊಂದಾಣಿಕೆಯನ್ನು ಮಾಡಿಕೊಂಡ್ರೆ ಕೈಯ ಹಾಕದಂತಹ ಕೆಲಸಗಳು ಏನಿದೆ ಅದೆಲ್ಲವೂ ಕೂಡ ನಿಮಗೆ ಬಹಳ ಸುಲಭವಾಗಿ ನಡೀತಕ್ಕಂಥದ್ದು. ನಾನು ಹೇಳ್ದ ಹಾಗೆ ಆಗಬೇಕು, ನನ್ನ ತೀರ್ಮಾನ ಹೀಗೆ ಅನ್ನುವಂಥದ್ದನ್ನೇ ಪಟ್ಟಾಗಿ ಹಿಡ್ಕೊಂಡಾಗ ಕೆಲವು ಕೆಲಸಗಳಿಗೆ ಅಡ್ಡಿ ಆಗಬಹುದು, ತೊಂದರೆ ಆಗಬಹುದು, ಆ ಕೆಲಸಗಳಾಗದೇ ಇರಬಹುದು. ಇವೆಲ್ಲವನ್ನು ನೋಡಬೇಕಾಗತ್ತೆ. ನಿಮ್ಮ ಸಾಧನೆ ಅಥವಾ ನೀವು ಏನು ಜೀವನದಲ್ಲಿ ಕಂಡುಕೊಂಡಿದ್ದೀರಿ ಅಂತಹ ಒಳ್ಳೆಯದನ್ನು, ಸಂತೋಷವನ್ನು ಬೇರೆಯವರ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ಒಳ್ಳೆಯ ಅವಕಾಶ ಈ ದಿವಸ ಸಿಕ್ಕುವಂಥದ್ದು. ಸಮಾಧಾನವಾಗಿರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಅಂದರೆ ಯಾವುದೋ ಉದ್ವೇಗಕ್ಕೂ ಕೂಡ ಒಳಗಾಗದೇ ಇರತಕ್ಕಂಥದ್ದು ಅಥವಾ ಇನ್ಯಾವುದೋ ದುಃಖ ಬಂತು ಅಂತ ಹೇಳಿ ಯೋಚನೆಯನ್ನು ಮಾಡ್ತಾ ಕೂತ್ಕೊಳ್ಳುವಂಥದ್ದು, ತಲೆಯ ಮೇಲೆ ಕೈ ಹೊತ್ತು ಬೇರೆ ಕೆಲಸಗಳನ್ನು ಹಾಳು ಮಾಡಿಕೊಳ್ತಕ್ಕಂಥದ್ದು, ಇದು ಯಾವುದೂ ಕೂಡ ಒಳ್ಳೆಯದಲ್ಲ ಅಂತ ಅರ್ಥ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ,
ಮಹಿಳೆಯರಿಗೆ ವಸ್ತ್ರ ಆಭರಣ ಪ್ರಾಪ್ತಿಯಾಗತಕ್ಕಂತಹ ಯೋಗದ ದಿವಸ. ಬಹಳ ಸಂತೋಷವನ್ನು ಹೊಂತೀರಿ. ಇದಕ್ಕಿಂತ ಇನ್ನೇನು ಬೇಕು ಅನ್ನುವಷ್ಟರ ಮಟ್ಟಿಗೆ ಕೆಲವರ ಮನಸ್ಥಿತಿ ಆಗಿರತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ದುಡ್ಡು ಕಾಸಿನ ವಿಚಾರ ಬಂದ ತಕ್ಷಣ ಯಾವಾಗ ನಮ್ಮನ್ನು ನಾವು ಮರೆತು ಬಿಡ್ತೀವಿ ಅಥವಾ ಆ ಸಂತೋಷ ಅಥವಾ ಆ ಸಂಭ್ರಮದಲ್ಲಿ ನಾವು ಯಾವ್ಯಾವ ನಿರ್ಧಾರಗಳನ್ನು ಮಾಡ್ತೀವಿ ಅದು ಕೆಲವು ಮಾರಕವಾಗ್ತಕ್ಕಂಥದ್ದು, ನಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗಬಹುದು. ಆ ದೃಷ್ಟಿಯಿಂದ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ದೈನಂದಿನ ಚಟುವಟಿಕೆಗಳನ್ನು ಹೊರತಾಗಿ ವಿಶೇಷವಾದಂತಹ ಯಾವ ಕೆಲಸಕ್ಕೂ ಕೂಡ ಸಂಕಲ್ಪವನ್ನು ಮಾಡಬೇಡಿ, ಅದರ ಬಗ್ಗೆ ಆಸಕ್ತಿಯನ್ನು ತೋರಿಸಬೇಡಿ. ಅದರಿಂದ ಒಳಿತು ಅಂತಕ್ಕಂಥದ್ದು ಈ ದಿವಸ ಇಲ್ಲ ಅಂತ ಅರ್ಥ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರೋದಿಲ್ಲ. ಯಾಕೆ ಅಂತಂದರೆ ನೀವು ನನ್ನದೇ ಮಾತು ನಡಿಬೇಕು ಅನ್ನುವಂತಹ ಸಿದ್ಧಾಂತದಲ್ಲಿದ್ದರೆ ಹೇಗೆ ನೆಮ್ಮದಿ ಬರಲಿಕ್ಕೆ ಸಾಧ್ಯ ಆಗತ್ತೆ? ಮನೆಯಲ್ಲಿ ಬೇರೆ ಸದಸ್ಯರ ಮಾತನ್ನೂ ಕೂಡ ಸ್ವಲ್ಪವಾದರೂ ಕೇಳುವಂತಹ ತಾಳ್ಮೆ ಬೇಕಲ್ಲ. ಅದಿಲ್ಲ ಅಂತಾದಾಗ ನೆಮ್ಮದಿ ಎನ್ನುವಂಥದ್ದು ಹೇಗಿರುತ್ತೆ ಅನ್ನೋದು ಪ್ರಶ್ನೆ ಆಗುತ್ತೆ. ಆಸ್ತಿ ಅಥವಾ ಯಾವುದೋ ಬೆಲೆ ಬಾಳತಕ್ಕಂತಹ ವಸ್ತು ವಾಹನ ಇವೆಲ್ಲವೂ ಏನಾದರೂ ನಷ್ಟವಾಗಬಹುದು ಅಥವಾ ಅವುಗಳಿಂದ ಖರ್ಚು ಹೆಚ್ಚಾಗಬಹುದು ಅಥವಾ ದುರಸ್ತಿಗೆ ಬರಬಹುದು ಅನ್ನುವಂತಹ ಸೂಚನೆ. ಆಂಜನೇಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಸಿಂಹರಾಶಿ, ನಿಮ್ಮ ಭಾವನೆಗಳನ್ನು ಬೇರೆಯವರ ಜೊತೆಯಲ್ಲಿ ಹಂಚಿಕೊಳ್ಳಿ. ಆಗ ನಿಮ್ಮ ಮನಸ್ಥಿತಿ ಏನು, ಯಾವ ರೀತಿಯಲ್ಲಿ ಬೇರೆಯವರಿಗೆ ಅಥವಾ ಬೇರೆ ವಿಚಾರಕ್ಕೆ ನೀವು ಸ್ಪಂದಿಸ್ತೀರಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಕ್ಕಂಥದ್ದಾಗತ್ತೆ. ನಿಮ್ಮ ಧೈರ್ಯ ಸ್ವಲ್ಪ ಕಡಿಮೆ ಆಗಬಹುದು. ಅಂದರೆ ಯಾವುದೇ ಒಂದು ಜವಾಬ್ದಾರಿಯುತವಾದಂತಹ ಕೆಲಸಕ್ಕೆ ಮುನ್ನುಗ್ಗಬೇಕಾದ್ರೆ ಅಲ್ಲಿ ಧೈರ್ಯ ಮುಖ್ಯವಾಗತ್ತೆ. ಧೈರ್ಯಂ ಸರ್ವತ್ರ ಸಾಧನಂ ಎಂಬತಕ್ಕಂತಹ ಅನುಭವಿಗಳ ಮಾತೇನಿದೆ ಅದು ನಿಮಗೆ ಈ ದಿವಸ ಅಷ್ಟೊಂದು ಅನ್ವಯವಾಗದೇ ಇರತಕ್ಕಂಥದ್ದು. ಅಂದರೆ ಯಾವ ಕೆಲಸಕ್ಕೆ ಮುಂದೆ ಹೋಗಬೇಕು ಅಂತಾದರೂ ಕೂಡ ಏನೋ ಒಂದು ರೀತಿಯ ಮನಸ್ಸಿನಲ್ಲಿ ಅಳಕು, ಆತಂಕ, ಅಧೈರ್ಯ ಅನ್ನುವಂಥದ್ದನ್ನು ನೋಡ್ತೀರಿ. ಸ್ಥಳ ಬದಲಾವಣೆಯ ವಿಚಾರ ಮುನ್ನೆಲೆಗೆ ಬರುತ್ತೆ. ಏನು ಮಾಡಬೇಕು ಅನ್ನುವಂಥದ್ದೇ ದೊಡ್ಡ ಗೊಂದಲವಾಗತ್ತೆ. ಆದರೆ ಸ್ಥಳ ಬದಲಾವಣೆ ಖಂಡಿತವಾಗಿ ಸದ್ಯಕ್ಕೆ ಬೇಡ ಅನ್ನುವಂಥದ್ದು. ಮನೆಯಲ್ಲಿ ಏನೋ ಒಂದು ರೀತಿಯ ಸಂಭ್ರಮದ ಖುಷಿಯ ವಾತಾವರಣ ಇರತಕ್ಕಂಥದ್ದು. ಶುಭ ಸಮಾಚಾರಗಳು ನಿಮಗೆ ಉತ್ಸಾಹವನ್ನು ಹೆಚ್ಚು ಮಾಡುತ್ತೆ. ನಾನು ಎಲ್ಲವನ್ನೂ ಕೂಡ ಜಯಿಸಬಲ್ಲೆ ಅಂತಕ್ಕಂತಹ ಒಂದು ಆತ್ಮಸ್ಥೈರ್ಯ ನಿಮ್ಮಲ್ಲಿ ಹೆಚ್ಚಾಗುವಂಥದ್ದು. ಕಾಳಿಕಾದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಪಿತ್ರಾರ್ಜಿತವಾದಂತಹ ಅಥವಾ ಪೂರ್ವಾರ್ಜಿತವಾದಂತಹ ಆಸ್ತಿ ಕೈತಪ್ಪಿ ಹೋಗುತ್ತೇನೋ ಅನ್ನುವಂತಹ ಭಯ, ಆ ಸೂಚನೆ ದಟ್ಟವಾಗಿರ್ತಕ್ಕಂಥದ್ದು. ನಿಮ್ಮದೇನಾದರೂ ತಪ್ಪಿದ್ದ ಪಕ್ಷದಲ್ಲಿ ಅದು ಕೈ ತಪ್ಪಿ ಹೋಗಬಹುದು. ನ್ಯಾಯಸಮ್ಮತವಾದಂತಹ ವಿಚಾರಗಳಿದ್ದರೆ ಭಗವದ್ ಅನುಗ್ರಹದಿಂದ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಆಗದೇ ಇರತಕ್ಕಂಥದ್ದು. ಆದರೆ ಗ್ರಹಗತಿಯ ದೃಷ್ಟಿಯಿಂದ ನಿಮ್ಮ ಸ್ವಭಾವವನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸಿಕೊಂಡು ಬೇರೆಯವರ ಪಾಲು ನನ್ನದೇ ಆಗಬೇಕು ಅಂತಕ್ಕಂತಹ ವಿಚಾರಗಳೇನಾದರೂ ಮನಸ್ಸಿನಲ್ಲಿದ್ದರೆ ಖಂಡಿತವಾಗಿ ಅದು ನಿಮಗೆ ವಿರುದ್ಧವಾದಂತಹ ಫಲವನ್ನು ಕೊಡುತ್ತೆ. ಅದನ್ನು ದೂರ ಮಾಡಿಕೊಳ್ಳಿ. ನ್ಯಾಯಸಮ್ಮತವಾದಂತಹ ಹೋರಾಟ ಏನಿದೆ ಅಥವಾ ನ್ಯಾಯಸಮ್ಮತವಾದಂತಹ ಅಪೇಕ್ಷಾ ಏನಿದೆ ಅದು ನಿಮಗೆ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಬೇರೆಯವರ ವ್ಯವಹಾರ ಆಗಲಿ ಅಥವಾ ನೀವಿನ್ಯಾವುದಾದ್ರೂ ವ್ಯವಹಾರವನ್ನು ಮಾಡೋದಾಗಲಿ ಅದಕ್ಕೆ ಹಣ ಹೂಡಿಕೆಯನ್ನು ಮಾಡ್ತಕ್ಕಂತಹ ವಿಚಾರವೂ ಕೂಡ ನಿಮಗೆ ಆಸಕ್ತಿಯನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗತ್ತೆ. ಚಿನ್ನಾಭರಣ ಪ್ರಾಪ್ತಿ, ಇದರಿಂದ ಮಾನಸಿಕವಾದಂತಹ ನೆಮ್ಮದಿಯನ್ನು ತಂದುಕೊಳ್ಬೇಕಾಗತ್ತೆ. ಏನೋ ನನಗೊಂದಷ್ಟು ಚಿನ್ನ ಇದೆ ಅಂತಲೋ ಅಥವಾ ನಾನು ಇನ್ನೊಂದಷ್ಟು ಮತ್ತೊಂದಷ್ಟು ಆ ರೀತಿಯ ಆಭರಣಗಳನ್ನು ಕೊಂಡುಕೊಳ್ತೀನಿ ಅಂತಲೋ ಆ ಶಕ್ತಿ ನನಗಿದೆ ಅಂತಲೋ ಸಮಾಧಾನವನ್ನು ಪಟ್ಕೊಳ್ಬೇಕಾದಂಥದ್ದು. ನಿಮ್ಮ ಕೆಲಸದಲ್ಲಿ ಕೆಲವು ಹಿನ್ನಡೆಗಳಾಗತ್ತೆ, ತುಂಬ ನೋವಿನಲ್ಲಿರ್ತೀರಿ. ಆ ವಿಷಯ ಬಂತು ಅಂತಂದರೆ ಮಾನಸಿಕವಾಗಿ ತುಂಬ ಖಿನ್ನತೆಗೆ ಒಳಗಾಗ್ತಕ್ಕಂತಹ ಸಂದರ್ಭ. ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಮಕ್ಕಳೇನಾದರೂ ದಾರಿ ಬಿಡ್ತಾ ಇದ್ದಾರಾ ಅಥವಾ ಅವರ ವಯೋಮಾನಕ್ಕೆ ಅನುಗುಣವಾದಂತಹ ನಡವಳಿಕೆ ಇದೆಯಾ ಅಥವಾ ಬೇರೆ ಇನ್ನೇನಾದರೂ ಹವ್ಯಾಸಗಳು, ಅಭ್ಯಾಸಗಳು, ದುಶ್ಚಟಗಳು ಇವೆಯಾ, ಇವೆಲ್ಲವನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ಇಲ್ಲದೇ ಇದ್ದರೆ ಮಕ್ಕಳಿಂದ ಅವಮಾನವಾಗ್ತಕ್ಕಂಥದ್ದು. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಆರಾಧನೆ ಮಾಡಿ. ಶುಭವಾಗಿ. ತುಲಾರಾಶಿ, ಆಹಾರದ ವ್ಯತ್ಯಾಸ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರಿಳಿತಗಳನ್ನು ಮಾಡುತ್ತೆ. ಗಾಬರಿಯಾಗುವಂತಹ ಅವಶ್ಯಕತೆ ಇಲ್ಲ. ಆದರೂ
ನಿಮ್ಮ ಬೇರೆ ಎಲ್ಲ ಕೆಲಸಗಳಿಗೆ ಆರೋಗ್ಯದಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗುತ್ತೆ. ದೂರಿಗೆಲ್ಲೋ ಪ್ರಯಾಣಕ್ಕೆ ಹೋಗಿರ್ತೀರಿ ಅಥವಾ ಇನ್ಯಾವುದೋ ವಾಹನ ಚಾಲನೆ ಮತ್ತೊಂದರಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಅಥವಾ ಹಿಂಸೆ ಅನ್ನುವಂಥದ್ದು ಆಗಬಹುದು ಅನ್ನುವಂಥದ್ದು. ಮನೆಯಲ್ಲಿ ಜಗಳಕ್ಕೆ ಅವಕಾಶ ಇದೆ, ಮನೆಯವರು ಹೇಳಿದ್ದನ್ನು ಕೇಳೋದಿಲ್ಲ ಅನ್ನುವಂತಹ ಅಪವಾದ ನಿಮ್ಮ ಮೇಲೆ. ಆದರೆ ನಾನು ಹೋಗ್ತಾ ಇರತಕ್ಕಂತಹ ಮಾರ್ಗ ಸರಿಯಾಗಿದೆ ಎನ್ನುವಂತಹ ವಾದ ನಿಮ್ಮದು. ಹೀಗಾಗಿ ಒಂದಷ್ಟು ಕಲಹಕ್ಕೆ ಕಾರಣವಾಗುತ್ತೆ. ಸ್ತ್ರೀಯರಿಗೆ ನೌಕರಿಯಲ್ಲಿ ಅಥವಾ ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗ್ತಕ್ಕಂಥದ್ದು. ಈ ದಿವಸ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರವಾದಂತಹ ದಿವಸ. ನಿಮ್ಮ ಪ್ರಯತ್ನ ಸಫಲವಾಗ್ತಕ್ಕಂತಹ ದಿವಸ. ನೀವು ಎಷ್ಟು ಕಷ್ಟಪಡ್ತೀರೋ, ಎಷ್ಟು ಪರಿಶ್ರಮ ಪಡ್ತೀರೋ ಅದೆಲ್ಲವೂ ಕೂಡ ನಿಮಗೆ ಉತ್ತಮವಾದಂತಹ ಫಲಪ್ರದಾಯಕವಾಗಿ ಸಿಗ್ತಕ್ಕಂಥದ್ದಾಗತ್ತೆ. ನಿಮ್ಮ ಪ್ರಯತ್ನಕ್ಕೆ ಭಗವಂತನ ಅನುಗ್ರಹ ಪರಿಪೂರ್ಣವಾಗಿ ಇರುತ್ತೆ ಅನ್ನುವಂತಹ ಅನುಭವ ನಿಮಗೆ ಬರುವಂತಹದ್ದು. ಸದ್ಗುರು ರಾಘವೇಂದ್ರರ ದರ್ಶನವನ್ನು, ಅವರ ಅನುಗ್ರಹವನ್ನು ಪಡ್ಕೊಳ್ಳಿ, ಪ್ರಾರ್ಥನೆಯನ್ನು ಮಾಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಂಬತಕ್ಕಂತಹ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಲೆಕ್ಕಾಧಿಕಾರಿಗಳಿಗೆ, ಲೆಕ್ಕದ ವಿಚಾರಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿಗೆ, ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಫಿನಾನ್ಸ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಹಳ ಶುಭವಾದಂತಹ ದಿವಸ. ಜೊತೆಗೆ ನಿಮ್ಮ ವೃತ್ತಿ ನೌಕರಿ ಅಲ್ಲದೆ ವೈಯಕ್ತಿಕವಾಗಿ ಒಂದಷ್ಟು ಲಾಭವನ್ನು ಪಡೀಲಿಕ್ಕೆ ಅವಕಾಶಗಳಾಗುವಂಥದ್ದು. ಹಣ ಕೈಯಲ್ಲಿದ್ದರೂ ಕೂಡ ಏನೋ ಒಂದು ರೀತಿಯ ಮಾನಸಿಕವಾದಂತಹ ನೆಮ್ಮದಿ ಇರುವುದಿಲ್ಲ. ನಾವು ಸಂಪಾದನೆ ಮಾಡುವಂಥದ್ದು, ಗಳಿಸುವಂಥದ್ದು ಬೇರೆ, ಆದರೆ ಮಾನಸಿಕವಾಗಿ ಆಂತರಿಕವಾಗಿ ನೆಮ್ಮದಿ ಬೇಕಲ್ಲ, ಅದು ಬಹಳ ಮುಖ್ಯವಾದಂಥದ್ದು. ನಿಮ್ಮ ಆಲಸ್ಯ ಅಥವಾ ಕೆಲಸವನ್ನು ಮುಂದಕ್ಕೆ ಹಾಕ್ತಕ್ಕಂಥದ್ದು, ನಾಳೆ ಮಾಡಿದ್ರಾಯ್ತು, ನಾಡಿದ್ದು ಮಾಡಿದ್ರಾಯ್ತು, ಬಂದಾಗ ನೋಡೋಣ ಅನ್ನುವಂತಹ ಮಾತುಗಳೇನಿದೆ ಅದು ನಷ್ಟಕ್ಕೆ ಕಾರಣವಾಗ್ತಕ್ಕಂಥದ್ದಾಗುತ್ತೆ. ತುಂಬ ದಿವಸಗಳಿಂದ ಬರಬೇಕಾಗಿದ್ದಂತಹ ಹಣ ಸಾಯಂಕಾಲದ ಹೊತ್ತಿಗೆ ಕೈ ಸೇರಬಹುದು ಅನ್ನುವಂತಹ ಸೂಚನೆಗಳಿರುತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ಅವರ ಭವಿಷ್ಯದ ವಿಚಾರಕ್ಕೆ ಸರಿಯಾದಂತಹ ಚಿಂತನೆಯನ್ನು ನಡೆಸಿ ನಿರ್ಧಾರವನ್ನು ಮಾಡಿ. ಹತ್ತಿ ಮತ್ತು ಬಟ್ಟೆ ವ್ಯಾಪಾರಿಗಳಿಗೆ ಒಂದಷ್ಟು ನಷ್ಟವಾಗ್ತಕ್ಕಂತಹ ಸೂಚನೆ. ನೀವು ಹೂಡಿಕೆ ಮಾಡಿದ್ದೋ ಅಥವಾ ಇನ್ನೆಲ್ಲೋ ಖರೀದಿ ಮಾಡಿದಂತಹ ಪದಾರ್ಥದಿಂದ ನಷ್ಟ ಆದರೆ ಹಣವನ್ನು ಕಳ್ಕೊಳ್ಬೇಕಾಗತ್ತೆ. ಆಂಜನೇಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಧನುರ್ರಾಶಿ ಚಿಕ್ಕ ಮಕ್ಕಳನ್ನು ಒಬ್ಬೊಬ್ಬರನ್ನೇ ಬಿಟ್ಟು ಹೋಗ್ತಕ್ಕಂಥದ್ದು ಒಳ್ಳೆಯದಲ್ಲ. ಅದರಿಂದ ಆಗ್ತಕ್ಕಂತಹ ತೊಂದರೆಯೋ ಆಪಾದನೆಯೋ ನಿಮ್ಮ ಮೇಲೆ ಬರ್ತಕ್ಕಂಥದ್ದಾಗತ್ತೆ. ಅದರಿಂದ ಮಕ್ಕಳ ಬಗ್ಗೆ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು. ಧನ ನಷ್ಟವಾಗ್ತಕ್ಕಂಥದ್ದು ಅಂದರೆ ಹಣವನ್ನು, ಏನೋ ಪದಾರ್ಥವನ್ನು, ಸಂಪತ್ತನ್ನು ಕಳ್ಕೊಳ್ಬೇಕಾಗತ್ತೆ. ಮಾನಸಿಕವಾಗಿ ತುಂಬ ಕ್ಷೋಭೆ ಉಂಟಾಗ್ತಕ್ಕಂಥದ್ದು ಅಂದರೆ ಖಿನ್ನತೆ ಅಥವಾ ಮನಸ್ಸಿಗೆ ಏನೋ ಒಂದು ರೀತಿಯ ಕಷ್ಟ ಆಗ್ತಕ್ಕಂತಹ ದಿವಸವಾಗುತ್ತೆ. ವಿಚಿತ್ರ ಸನ್ನಿವೇಶಗಳು ನಿಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಅದು ಈ ದಿವಸ ಅನುಭವಕ್ಕೆ ಬರ್ತಕ್ಕಂಥದ್ದು. ನಿಮ್ಮ ಮಕ್ಕಳ ಬಗ್ಗೆ ಮತ್ತೆ ಗಮನವನ್ನು ಕೊಡಬೇಕಾಗತ್ತೆ. ಎಚ್ಚರ ತಪ್ಪಿದರೆ ತೊಂದರೆಯನ್ನು ಮಾಡ್ಕೊಳ್ತೀರಿ ಅಂತಕ್ಕಂಥದ್ದು. ಸಂಬಂಧಗಳಿಂದ ದೂರ ಉಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತೀರಿ. ಯಾರ ಸಹವಾಸವೂ ಕೂಡ ಬೇಡ ಅನ್ನುವಷ್ಟರ ಮಟ್ಟಿಗೆ ಮಾನಸಿಕವಾದಂತಹ ಕೆಲವು ಗಟ್ಟಿಯಾದಂತಹ ನಿರ್ಧಾರಗಳು ಎಲ್ಲವನ್ನು ತೊರೆದು ಬಿಡೋದು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ನಾನು ತೊರ್ಕೊಂಡು ಬಿಟ್ಟಿದ್ದೀನಿ ಅನ್ನುವಂತಹ ರೀತಿಯಲ್ಲಿ ಮನಸ್ಸು ಆಗತ್ತೆ. ಶಸ್ತ್ರಚಿಕಿತ್ಸೆಯ ಸಂಭವವಿದೆ, ಆಪರೇಷನ್ ಆಗ್ತಕ್ಕಂತಹ ಸೂಚನೆಗಳಿದೆ. ಗಾಬರಿ ಆಗಬೇಕಾದಂಥದ್ದೇನಿಲ್ಲ. ಹಿಂದೆ ಯಾವುದೋ ಬೇಜವಾಬ್ದಾರಿಯಿಂದ ವರ್ತಿಸಿದಂತಹ ಸಂದರ್ಭ ಇವತ್ತು ಇದಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದನ್ನು ತಿಳಿಬೇಕು. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಜಯಂತಿ ಮಂಗಲಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ ಎಂಬುದಾಗಿ ಪ್ರಾರ್ಥನೆ ಮಾಡಿ. ನಿಮಗಿರತಕ್ಕಂತಹ ದುರಿತಗಳೆಲ್ಲವೂ ಕೂಡ ದೂರವಾಗಲಿ. ಶುಭವಾಗಿ. ಮಕರ ರಾಶಿ ಸಹೋದರರ ಕಿರಿಕಿರಿ, ಬಂಧುಗಳ ಕಿರಿಕಿರಿಯನ್ನು ಸಹಿಸಬೇಕಾದಂತಹ ದಿವಸ. ಬೇರೆ ಮಾರ್ಗ ಇರೋದಿಲ್ಲ, ಜೊತೆಗೆ ನೆಮ್ಮದಿಯೂ ಕೂಡ ಇರೋದಿಲ್ಲ. ಬಂದಿದ್ದನ್ನು ಅನುಭವಿಸಲೇಬೇಕು. ಮಾನಸಿಕವಾಗಿ ತುಂಬ ಒಂದು ರೀತಿಯಲ್ಲಿ ಹಿಂಸೆಯನ್ನು ಅನುಭವಿಸಬೇಕಾದಂಥದ್ದು. ಸಾಮಾಜಿಕವಾದಂತಹ ಬದುಕಿನಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಕಾಣುತ್ತೆ. ಆ ರೀತಿಯ ಬದಲಾವಣೆಗಳು ನಿಮಗೆ ಹೊಸ ಚೈತನ್ಯವನ್ನು ತರೋದಕ್ಕೂ ಕೂಡ ಅವಕಾಶಗಳು ಇಲ್ಲದೆ ಇರತಕ್ಕಂಥದ್ದು. ಹಣವನ್ನು
ಹೊಂದಿಸ್ಕೊಳ್ಬೇಕು, ಸಾಲ ಪಡ್ಕೊಳ್ಬೇಕು, ಇದರ ಬಗ್ಗೆ ತುಂಬ ಚಿಂತನೆಗಳಿರುತ್ತೆ. ಆದರೆ ಎಲ್ಲವೂ ಕೂಡ ಸಕಾಲಕ್ಕೆ ಕೈಗೂಡ್ತಕ್ಕಂತಹ ಯೋಗ ನಿಮಗೆ ಶುಭದಾಯಕವಾಗಿ ಕಾಣ್ತಾ ಇದೆ. ಉನ್ನತವಾದಂತಹ ಅಧಿಕಾರವೋ, ಸ್ಥಾನವೋ, ಗೌರವೋ, ಮರ್ಯಾದೆಯೋ ನಿಮಗೆ ಸಿಕ್ಕುವಂಥದ್ದು ಅಂತಹ ಯೋಗವೂ ಕೂಡ ಈ ದಿವಸ ಇದೆ ಅಂತ ಅರ್ಥ. ಸರಳ ಜೀವನದ ಕಡೆಗೆ ಮನಸ್ಸು ಹೋಗುತ್ತೆ. ಎಲ್ಲವೂ ಇದ್ದರೂ ಕೂಡ ನನಗಿಂತ ಕನಿಷ್ಠ ಮಟ್ಟದಲ್ಲಿರ್ತಕ್ಕಂಥವರ ರೀತಿಯಲ್ಲಿ ನಾನು ಇರಬೇಕು ಅನ್ನುವಂತಹ ಒಂದು ಉದಾತ್ತ ಭಾವ ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ. ಹಾಗೆ ನಡ್ಕೊಂಡು ಬಿಟ್ಟರೆ ಖಂಡಿತವಾಗಿ ನೀವು ದೊಡ್ಡ ವ್ಯಕ್ತಿಗಳಾಗುವಂಥದ್ದು. ಆಂಜನೇಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕುಂಭರಾಶಿ ಕೌಟುಂಬಿಕವಾದಂತಹ ಒಂದು ಬಾಂಧವ್ಯ, ಬಂಧುತ್ವ ಅಥವಾ ಒಂದು ವಿಶೇಷವಾದಂತಹ ಒಂದು ಸಾಮರಸ್ಯ ಹೆಚ್ಚಾಗಿದ್ದರೂ ಕೂಡ ಬೇರೆ ಯಾರದ್ದೋ ಮಾತಿನಿಂದ ಬಿರುಕು ಬರತಕ್ಕಂತಹ ಸಾಧ್ಯತೆ, ಬೇರೆಯವರು ಹುಳಿ ಹಿಂಡತಕ್ಕಂತಹ ಕೆಲಸವನ್ನು ಮಾಡಿದಾಗ ಕುಟುಂಬದಲ್ಲಿರ್ತಕ್ಕಂತಹ ಸಾಮರಸ್ಯ ದೂರವಾಗ್ತಕ್ಕಂಥದ್ದು, ಮನಸ್ಸಿಗೆ ತುಂಬ ಆಘಾತವಾಗ್ತಕ್ಕಂಥದ್ದಾಗತ್ತೆ. ತುಂಬ ನಿಮಗೆ ಅಗತ್ಯ ಇರತಕ್ಕಂತಹ ವಿಚಾರಗಳು ಚರ್ಚೆಗೆ ಬರುವುದೇ ಇಲ್ಲ. ಬೇಡದೇ ಇರತಕ್ಕಂತಹ ವಿಚಾರಗಳಲ್ಲಿ ಹೆಚ್ಚಿನ ಮನಸ್ಸು ಹೋಗ್ತಕ್ಕಂಥದ್ದಾಗತ್ತೆ. ಪೂರ್ವಜನ್ಮದ ಸುಕೃತ ನಿಮ್ಮನ್ನು ಕಾಪಾಡಬೇಕಷ್ಟೆ. ಅದನ್ನು ಹೊರತಾಗಿ ಬೇರೆ ಯಾವ ಪ್ರಯತ್ನಗಳು ಕೂಡ ಫಲಿಸದೇ ಇರತಕ್ಕಂತಹದ್ದು. ಶತ್ರುನಾಶ ಅಂದರೆ ಅರ್ಥಾತ್ ವಿರೋಧಿಗಳು ನಿಮ್ಮಿಂದ ದೂರವಾಗ್ತಕ್ಕಂಥದ್ದು. ಮತ್ತು ವಿಶೇಷವಾದಂತಹ ಭೋಜನದ ವ್ಯವಸ್ಥೆ ನಿಮಗೆ ಆಗ್ತಕ್ಕಂತಹ ಒಂದು ಯೋಗ ಈ ದಿವಸದ ಸಾಯಂಕಾಲದ ಹೊತ್ತಿಗೆ ಇರಬಹುದು ಅಂತ ಅರ್ಥ. ಬೇರೆಯವರನ್ನು ದೂಷಣೆ ಮಾಡೋದಕ್ಕೆ ಹೋಗಬೇಡಿ, ಅದು ನಿಮಗೇ ಹಿಂತಿರುಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಅನಿರೀಕ್ಷಿತವಾಗಿ ಯಾವುದೋ ಒಂದು ಶುಭ ಸುದ್ದಿ ನಿಮ್ಮನ್ನು ಸಂತೋಷಪಡಿಸುತ್ತೆ. ಯಾವುದೋ ಒಂದು ಬದಲಾವಣೆ ಅಥವಾ ಇನ್ಯಾವುದೋ ಒಂದು ನೀವು ಆಶ್ಚರ್ಯಕರವಾಗಿ ತಿಳ್ಕೊಳ್ಬೇಕಾದಂತಹ ವಿಚಾರ ನಿಮ್ಮ ಕಿವಿಗೆ ಬೀಳ್ತಕ್ಕಂಥದ್ದು ಆಗಬಹುದು. ಈಶ್ವರನನ್ನು ಪ್ರಾರ್ಥನೆ ಮಾಡಿ. ವಾಹನಂ ವೃಷಭೋಜಸ್ಯ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ ಎಂಬ ಪ್ರಾರ್ಥನೆಯನ್ನು 11 ಬಾರಿ ಹೇಳಿಕೊಳ್ಳಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಪಿತ್ರಾರ್ಜಿತ ಆಸ್ತಿಯನ್ನು ನೀವೇ ಖರೀದಿ ಮಾಡ್ತಕ್ಕಂತಹ ವಿಚಾರ ಮುನ್ನೆಲೆಗೆ ಬರುತ್ತೆ. ಅಂದರೆ ಅಣ್ಣ ತಮ್ಮಂದರಿಗೆ ಪಾಲು ಏನಾಗಿರುತ್ತೆ, ಅವರ ಪಾಲಿನ ಆಸ್ತಿಯನ್ನು ಕೂಡ ನೀವೇ ಕೊಂಡುಕೊಳ್ಳುವ ವಿಚಾರ ಮುನ್ನೆಲೆಗೆ ಬರುವಂಥದ್ದಾಗತ್ತೆ. ಅದು ಶುಭವಾದಂತಹ ವಿಚಾರ. ಕೆಲವು ಕೆಲಸಗಳಿಗೆ ಹಣವನ್ನು ಮುಂಗಡವಾಗಿ ಕೊಟ್ಟು ಮೋಸ ಹೋಗ್ತಕ್ಕಂತಹದ್ದು. ಅಡ್ವಾನ್ಸ್ ಕೊಟ್ಟಿದ್ದರೆ ಅದು ವಾಪಸ್ ಬರೋದಿಲ್ಲ ಅಥವಾ ಕೆಲಸವೂ ಆಗೋದಿಲ್ಲ, ಅದು ಬೇಸರವಾಗುತ್ತೆ. ಮನೆಯಲ್ಲಿ ಮಂಗಳ ಕಾರ್ಯಗಳನ್ನು ನಡೆಸುವ ಬಗ್ಗೆ ಒಂದಷ್ಟು ಚಿಂತನೆಗಳು ನಡೆಯುತ್ತೆ. ಹಿಂದಿನ ದಿನದ ವಿಚಾರದಲ್ಲಿ ಆತ್ಮಾವಲೋಕನ ಮಾಡಿಕೊಂಡು ಅಂಥವ್ರಿಗೆ ಉತ್ತರ ಸಿಗ್ತಕ್ಕಂಥದ್ದು. ಏನೇನೆಲ್ಲ ವ್ಯವಹಾರಗಳಾಗಿದೆ, ಯಾವುದು ಸರಿ ಯಾವುದು ತಪ್ಪು, ಎಲ್ಲಿ ಬದಲಾವಣೆಗಳು ಆಗಬೇಕು, ಇವೆಲ್ಲವಕ್ಕೂ ಕೂಡ ಉತ್ತರ ಸಿಗ್ತಾ ಹೋಗುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.